ಸರ್ ಸುರೇಶ್ ಅವರು ಸರ್ ಕೆಎಂಎಫ್ ಅಧ್ಯಕ್ಷರು ಸ್ಥಾನಕ್ಕೆ ಕೇಳಿ ಬರ್ತಾ ಇದ್ದಾರೆ, ಹೇಗಿರುತ್ತೆ ಸರ್? ಗೊತ್ತಿಲ್ಲ, ಆಗ್ಬೋದು. ಅದ್ರ ಜೊತೆಗೆ ಜೆಡಿಎಸ್ ಟೀಕೆನೂ ಕೂಡ ಮಾಡ್ತಾ ಇದೆ. ಒಂದ್ಸರಿ ಸಂಸದರಾದಂತವ್ರಿಗೆ ಅವಶ್ಯಕತೆ ಇರ್ತಾ ನೋಡ್ರಿ, ಸಾರ್ವಜನಿಕ ಸೇವೆ ಮಾಡ್ಲಿಕ್ಕೆ ಸಾರ್ವಜನಿಕವಾಗಿ ಕಮಿಟ್ಮೆಂಟ್ ಇರೋರಿಗೆ ಯಾವ ಕ್ಷೇತ್ರನಾದ್ರೂ ಸೇವೆ ಮಾಡ್ಬೋದು. ಒಬ್ಬ MP ಗಿಂತ ಒಬ್ಬ ಕ್ಯಾಬಿನೆಟ್ ಮಂತ್ರಿಗಿಂತ ದೊಡ್ಡ ಕ್ಷೇತ್ರ ಇದು KMF ಅಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಪ್ರಯೋಜನಗಳು ಅನುಕೂಲಗಳನ್ನು ಲೆಕ್ಕ ಮಾಡ್ಕೊಂಡ್ರೆ ಒಬ್ಬ ಪ್ರಬಲ ಸಚಿವನಾಗಿ ಏನು ಕೆಲಸ ಮಾಡ್ಬೋದು ಅದಕ್ಕಿಂತ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ತನಕ KMF ಅಲ್ಲಿ ಸಾಕಷ್ಟು ಬದಲಾವಣೆ ತರಬೇಕಾಗ್ತದೆ. ಇದು ವಿಚಾರ ಮಾತಾಡಿದವ್ರೆ ದೊಡ್ಡ ಸಬ್ಜೆಕ್ಟ್ ಇದು. KMF ಅನ್ನೋದು ಈಗ ಇಡೀ ದೇಶದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲೇ ಹೆಚ್ಚು ಹಾಲು ಉತ್ಪತ್ತಿ ಆಗೋದು. ನಮ್ಮ 7 ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರ. ರೈತರಿಗೆ ದಿನ ಬೆಳಿಗ್ಗೆ ಲಕ್ಷಾಂತರ ರೈತರಿಗೆ ಇದರಲ್ಲಿ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ಅಂತಂದ್ರೆ ಈ ಕ್ಷೇತ್ರವನ್ನ ಗಟ್ಟಿಗೊಳಿಸ್ಬೇಕು. ಆ ನಿಟ್ಟಿನಲ್ಲಿ ಒಬ್ಬ ಕಮಿಟ್ಮೆಂಟ್ ಇರ್ತಕ್ಕಂಥ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಪ್ರಬಲ KMF ಅಧ್ಯಕ್ಷ ಆಗ್ಬೇಕು. ಈಗೇನಾಗ್ತಾ ಇದೆ, ಯಾರ್ಯಾರು ಉತ್ತರ ಕರ್ನಾಟಕದವ್ರ ಅಧ್ಯಕ್ಷರಾದ್ರೆ ಅವ್ರಿಗೆ ಈ ಹಾಲು ಕ್ಷೇತ್ರ ಬಗ್ಗೆ ಅವ್ರಿಗೆ ಮಾಹಿತಿನೂ ಇಲ್ಲ, ಇದ್ರ ಬಗ್ಗೆ ಕಮಿಟ್ಮೆಂಟು ಇರಲ್ಲ. ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಗೆ ಬೇರೆ ಬೇರೆ ಆಗ್ತಾ ಇದ್ದಾರೆ. ಬಟ್ ಹಳೆ ಮೈಸೂರು ಭಾಗದಲ್ಲಿ ಆಗೋದ್ರಿಂದ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತದೆ. ಚರ್ಚೆ ಬರುತ್ತೆ ಟೈಮ್ ಸಂದರ್ಭ ಬಂದಾಗ. ಗೊತ್ತಿಲ್ಲ, ಇನ್ನೂ ಈಗ ಪ್ರಾರಂಭ ತಾನೆ ನೋಡೋಣ. ಸರ್, ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಬಾರಿ ಗೆದ್ದಿದೆ ಅನ್ನೋದು ಗಂಭೀರ ಆರೋಪ ಸರ್. ಈಗ ಬೇರೆಯವರು ಬೇರೆ ಬಹಳ ಆರೋಪಗಳನ್ನ ಮಾಡ್ತಾರೆ. ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನನಗೆ ಈ ಕ್ಷೇತ್ರ ಹೊಸದು. ನನಗೇನು ಅನ್ಸುತ್ತೆ ಅಂತಂದ್ರೆ, ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಎಷ್ಟು ಜನ ಮತದಾರರಾಗ್ತಾರೋ ಆ ಮತದಾರರಿಂದ ನಾವು ಗೆದ್ದು ಬರಬೇಕು. ಚುನಾವಣೆ ಆಯಿತು, ನನಗೂ ನಮ್ಮ ತಾಲೂಕಲ್ಲಿ 2.5 ಲಕ್ಷ ಮತದಾರಿದ್ರು, ಬರೀ 1,90,000 ಮಾತ್ರ ಓಟ್ ಆಯಿತು. 40,000 ನನ್ನ ವೋಟರ್ಸ್ ತಪ್ಪಿಸ್ಕೊಂಡ್ಬಿಟ್ಟು ಅಂದ್ರೆ ಹೆಂಗೆ? ಯಾರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಗೆದ್ದು ಬರ್ತಾನೆ ಅವನಿಗೆ ಚುನಾವಣಾಧಿಕಾರಿ ಸರ್ಟಿಫಿಕೇಟ್ ಕೊಡ್ತಾರೆ. ಇವತ್ತು ಲಿಂಗೇಶ್ ಕುಮಾರ್ ಗೆದ್ದು ಬಂದಿದ್ದಾರೆ. ಲಿಂಗೇಶ್ ಕುಮಾರ್ ಅಧಿಕೃತವಾಗಿ ನಿರ್ದೇಶಕರಾಗಿದ್ದಾರೆ. ಸೋತವರು ನಾನು ಬಹಳ ಈ ಸಂದರ್ಭದಲ್ಲಿ ಸೋತಾಗ ನಾನು ಹಣವನ್ನು ತೋಡ್ಕೊಂಡಿದ್ದೀನಿ. ಹಂಗೆ ತೋಡ್ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲ ಗುಡ್ಡೆ ಕುಂಡಿಸ್ಬಾರ್ದು. ನಾನು ಕಂಡ ಮಟ್ಟಿಗೆ ಬಹಳಷ್ಟು ಅವ್ಯವಹಾರಗಳು, ಅಕ್ರಮಗಳು ಈ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನ ಲಿಂಗೇಶ್ ಕುಮಾರ್ ಸರಿಪಡಿಸ್ಬೇಕು. ಬಹಳ ನ್ಯಾಯಯುತವಾಗಿ ನಡ್ಕೋಬೇಕಾಗತ್ತೆ. ಸೊಸೈಟಿಗಳಲ್ಲಿ ಆವೇಳಿಗೆ ನಮ್ಮ ತಾಲೂಕಲ್ಲಿ ಒಟ್ಟು ಸೊಸೈಟಿಗಳ ಸಂಖ್ಯೆ 170 ಸೊಸೈಟಿಗಳು ಭಾಗವಹಿಸಬೇಕಾಗಿತ್ತು ಅಲ್ವಾ? ಯಾಕೆ ಬಹಳಷ್ಟು ಸೊಸೈಟಿಗಳು ಭಾಗವಹಿಸಿಲ್ಲ? 113, 112 ಭಾಗವಹಿಸಿಲ್ಲ. 170 ಚಿಲ್ಲರಲ್ಲಿ 112 ಅಂದ್ರೆ ಸುಮಾರು 50-60 ಸೊಸೈಟಿಗಳೇ ಭಾಗವಹಿಸ್ತಿಲ್ಲ. ಬೇರೆ ಬೇರೆ ಕಾರಣ ಇರ್ತದೆ ಅಲ್ಲಿ. ಅದನ್ನೆಲ್ಲ ನಾನು ಇನ್ನು ಮುಂದೊಂದು ದಿನಗಳಲ್ಲಿ ಲಿಂಗೇಶ್ ಕುಮಾರ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನನಗೇನು ಬಹಳ ಮಾಹಿತಿ ಇಲ್ಲ. ಚುನಾವಣೆ ನಡೀತು. ಚುನಾವಣೆ ನಾವು ಕೂಡ ಈ ಸಾರಿ ನೇರವಾಗಿ ಭಾಗವಹಿಸಿದ್ವಿ. ಇಂದಿನ ಬಹಳಷ್ಟು ಸಂದರ್ಭಗಳಲ್ಲಿ ಇವರಿಬ್ಬರೇ ಸ್ಪರ್ಧೆ ಮಾಡ್ತಿದ್ರು. ನಾನು ಕಂಡಂಗೆ ಲಿಂಗೇಶ್ ಕುಮಾರ್ ಮತ್ತು ಇನ್ನೊಬ್ರು. ಕೆಲವು ನಮ್ಮ ಲೀಡರ್ಗಳು ಒಂದ್ಸಾರಿ ಇನ್ನೊಬ್ರಿಗೆ ಸಹಾಯ ಮಾಡ್ತಿದ್ರು, ಒಂದ್ಸಾರಿ ಲಿಂಗೇಶ್ ಕುಮಾರ್ಗೆ ಸಹಾಯ ಮಾಡ್ತಿದ್ರು. ಕೆಲ ಚುನಾವಣೆಯಲ್ಲಿ ನಾವೆಲ್ಲ ಲಿಂಗೇಶ್ ಕುಮಾರ್ ಸಹಾಯ ಮಾಡಲಿಲ್ಲ, ನಮ್ಗೆ ವಿರೋಧವಾಗಿದ್ರು ಅಂತೇಳಿ. ಹಂಗಾಗಿ ಈ ಸಾರಿ ನಾವು ನಮ್ಮ ಪಕ್ಷಕ್ಕೆ ಬಂದು ನಾವು ಜೊತೆಲಿ ಇದ್ದೀವಿ, ಎಲ್ಲ ಸೇರಿ ಕೆಲಸ ಮಾಡಿದ್ವಿ. ಸಾಮೂಹಿಕ ನಾಯಕತ್ವದಲ್ಲಿ ಈ ಸಾರಿ ಚುನಾವಣೆ ಗೆದ್ದಿದ್ದೀವಿ. ನೋಡ್ಬೋದು, ಆಗ್ಬೋದು, ಯಾಕೆ ಆಗ್ಬೋದು. ಸೀನಿಯರ್ ಇದ್ದಾರೆ. ತಾವ್ಯಾರು ಗೊತ್ತಾಗ್ಲಿಲ್ವಲ್ಲ? ನಮ್ಮ ರಾಜೇಶ್ ಗೊತ್ತಾಗಲ್ಲ. ಸಾರಿ, ನಾನು ಯಾರೋ ನಮ್ಮ ಹಾಲು ಉತ್ಪಾದಕರು ಅಂತ ಅನ್ಕೊಂಡ್ಬಿಟ್ಟೆ. ಆಗ್ಬಾರ್ದು ಅಂತಲ್ಲ ರೀ. ಈಗ ನಮ್ಗೆ ರೈತರ ಬವಣೆ, ರೈತರ ಕಷ್ಟ, ಹಾಲು ಉತ್ಪಾದನೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಹಾಲು ಕರಿತೀವಿ. ನಾವೊಂದು 7 ಜಿಲ್ಲೆನಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಇದೆ. ಕಮಿಟ್ಮೆಂಟ್ ಇದ್ರೆ ಅನುಕೂಲ ಆಗುತ್ತೆ ಅಂತ. ನಾವ್ ಯಾರೇನ JDS ಖಾಲಿ ಮಾಡೋದಕ್ಕೆ ಅದು ಜನಗಳ ತೀರ್ಮಾನ. ನಾವು ಆ ಥರ ಎಲ್ಲ ಯಾವತ್ತೂ ಮಾತಾಡಲ್ಲ. ನಾನು ಯಾಕೆ ಖಾಲಿ ಮಾಡಿಸೋದು? ಯಾರ್ಯಾರು ಯಾವ ಸಂದರ್ಭದಲ್ಲಿ ಖಾಲಿ ಆಗ್ತಾರೋ ಯಾರು ಗೊತ್ತು.
ನೀವು ನಮ್ಗೆಲ್ಲ ಇಕ್ಕಟ್ಟು ಸಿಗಿಸ್ಬೇಡಿ. ಬಹಳ ವರ್ಷ ಆದ್ಮೇಲೆ ನಾವು ಮೀಡಿಯಾಕ್ಕೆ ಬಂದಿದ್ದೀವಿ. ನಮಸ್ಕಾರ, ಧನ್ಯವಾದ.